ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ. ಇದು ಕಾಲ್ದಾರಿ. ಇದು ಮಿನಿಮಮ್ 200 ವರ್ಷದ ಹಿಂದಿಂದ ಅದ ಅಂತ ನೋಡ್ರಿ. 204 ದಸರಿಗೆ ಒನ್ ಟೈಮ್ ಹಚ್ತಾರಂತ. ಅದು ರಾತ್ರಿ ಬೆಳಗನೆ ಇರ್ತದ. ಊರದ ರೀ ತಾಂಡೂರ್ ಬಲ್ಲಿ, ತೆಲಂಗಾಣ ಸಮಥಿಂಗ್. ಸೊ ಅಲ್ಲಿ ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ. ಸೊ ಇವತ್ತು ಎಲ್ಲಿ ಹೊಂಟಿವಿ, ಯಾವ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂತೇಳಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಲ್ಲಿಂತ ನಾ ಮಾಡೋ ಎಲ್ಲ ವೀಡಿಯೋಸ್ದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಸೊ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನ. ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನ ಮಿಠಾಪುರದಾಗೆ ಬರ್ತದೆ. ಅಲ್ಲಿ ಆ ದೇವಸ್ಥಾನದ ಬಗ್ಗೆ ಎಷ್ಟು ಹಳಿದಾದ, ಅಲ್ಲಿ ಯಾರು ಪೂಜೆ ನಡೆಸ್ಕೊಡ್ತಾರೆ, ಸೊ ಹೆಂಗೆ ಇವತ್ತು ಪೂಜೆ ಆಗ್ತದೆ ಎಲ್ಲ ಹೇಳ್ತೀನಿ ಅಂತ. ಇವತ್ತು ಫ್ರೈಡೇ ಆದ, ಪೂಜೆ ಚಲೋ ಇರ್ತದೆ. ಅದಕ್ಕೆ ಹೂವು ಅದು ಕಡಿಲತ್ತೀನಿ. ಎಲ್ಲ ಕಟ್ಕೊಂಡು ಹೋಗೋಣ ಅಂತ ಬರ್ರಿ. ಬಂದೀವ್ರಿ ಗುಡಿಗೆ. ಸ್ವಲ್ಪ ಅಭಿಷೇಕ ಎಲ್ಲ ನಡೆದದ. ಹಾಗಾಗಿ ಇಲ್ಲೇ ಈಶ್ವರ ಗುಡಿ ಅದ ಬಾಗಿನೇ. ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡ್ರೆ ಆಯ್ತು, ನಿಮಗೂ ತೋರಿಸಿದ್ರೆ ಆಯ್ತು ಅಂತ ಹೇಳಿ ಹೊಂಟೀನಿ. ಸೊ ಬರ್ರಿ ಎಲ್ಲರೂ ದರ್ಶನ ಮಾಡಿ. ಸೊ ಈ ಗುಡಿ ಏನು ಕಾಣಿಸ್ಲತ್ತದಲ್ರಿ, ಭಾಳ ಹಳೆ ಗುಡಿ ಇದು. ಮೊದಲು ಇಲ್ಲೆಲ್ಲ ಬರ್ಲಾಕ್ಕೆ ದಾರಿ ಇದ್ದಿದ್ದಿಲ್ಲ. ಫುಲ್ ಎಲ್ಲ ಹೊಲಗಳು ಗದ್ದೆ ಅವೆಲ್ಲ ಇದ್ದವು ಅಂತ ಬರ್ಲಾಕ್ಕೆ ದಾರಿ ಇದ್ದಿಲ್ಲ. ಇದು ಕಾಲ್ದಾರಿ. ಇದು ಈ ಕಾಲ್ದಾರಿಲಿಂತ ನಡ್ಕೊತ ಬರ್ತಿದ್ರು ಮೊದಲು. ನಾವು ಇಲ್ಲಿಂದೇ ಬಂದೀವಿ. ಸೊ ಈಗಲೂ ಅದು ದಾರಿ. ಈಗ ಬರಲಿಕ್ಕೆಲ್ಲ ವ್ಯವಸ್ಥೆ ಆಗ್ಯದ. ಈ ಥರ ನೋಡ್ಲತ್ತಿರಲ್ಲ ನೀವು, ಈ ಥರ ಕಾಣಿಸ್ತದೆ ಟೆಂಪಲ್ ಟೋಟಲ್ ವ್ಯೂ. ಸೊ ಗುಡಿ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಬರ್ರಿ. ತಣ್ಣಗೆ ಅನ್ನಿಸ್ಲತ್ತದ್ರಿ, ಕುಂತೀವಿ, ಪ್ರಶಾಂತ ಅನ್ನಿಸ್ಲತ್ತದ. ಸೊ ಈಗೆಲ್ಲ ಮಂಗಳಾರತಿ ಎಲ್ಲ ಮುಗೀತು. ಈ ಗುಡಿ ಬಗ್ಗೆ, ದೇವಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಕೊತ್ಲಾಪುರ ಎಲ್ಲಮ್ಮ ದೇವಿ ಅಂಥೇಳಿ ಶಕ್ತಿ ದೇವತೆನೂ ಇವರು ಕೂಡ. ಕೊತ್ಲಾಪುರ ಅಂಥೇಳಿ ಊರದ ರೀ ತಾಂಡೂರ್ ಬಲ್ಲಿ, ತೆಲಂಗಾಣ ಸಮಥಿಂಗ್. ಸೊ ಅಲ್ಲಿ ಊರದ ಕೊತ್ಲಾಪುರ ಅಂಥೇಳಿ ಅಲ್ಲಿ ದೇವಿನೇ ಇಲ್ಲಿ ನೆಲೆಸ್ಯಾಳಂತ. ಇದು ತಾನಾಗೆ ಉದ್ಭವ ಆಗಿರೋ ಮೂರ್ತಿ ರೀ. ಮೊದಲೆಲ್ಲ ಹೊಲ ಗದ್ದೆ ಇತ್ತಲ್ಲ, ಸೊ ತಾನಾಗೆ ಉದ್ಭವ ಆಗಿರೋ ಮೂರ್ತಿ. ಮೊದಲು ಈ ಥರ ಟೆಂಪಲ್ ಏನೂ ಇರಲಿಲ್ಲ. ಈಗಿನ ಭಕ್ತಾದಿಗಳೆಲ್ಲ ಸೇರಿ ಅವ್ರು ಇಷ್ಟದ್ಲಿಂತ ಬೇಡ್ಕೊಂಡು ಎಲ್ಲ ಗುಡಿ ಕಟ್ಸ್ಯಾರ. ಈ ಥರ ಕಾಣಿಸ್ತದೆ. ಮೊದಲು ಬೇರೆ ಥರ ಇತ್ತಂತ. ಸೊ ಹೀಗೆ ಬೇಡ್ಕೊಂಡವರು ಬೆಳ್ಳಿ ಮೂರ್ತಿ ಅವ್ರ ಕಡೆಲಿಂತ ಬೆಳ್ಳಿ ಮೂರ್ತಿ ಮಾಡಿಸಿ ದೇವಿ ಮೂರ್ತಿ ಮಾಡಿಸ್ಕೇಶಿಂದ ಕೂಡ್ಸ್ಯಾರ. ಸೊ ನೋಡಿದ್ರೆ ನೀವು ದೇವಿ ಹೆಂಗೆ ಕಾಣಿಸ್ತಾರೆ ಅಂತೇಳಿ, ಬೆಳ್ಳಿ ಮೂರ್ತಿದಾಗೆಲ್ಲ ಅಲಂಕಾರ ಮಾಡಿದ್ದು. ಆ ಥರ ಭಕ್ತಾದಿಗಳು ತಾವು ಬೇಡ್ಕೊಂಡು ಕೇಶಿಂದ ಕೊಟ್ಟಿರೋದು. ಮೊದಲೆಲ್ಲ ಕಲ್ಲಿತ್ತಂತ್ರಿ. ಅದು ಕಲ್ಲಿನ ಮೂರ್ತಿಗೆ ಕೊತ್ಲಾಪುರ ಎಲ್ಲಮ್ಮ ದೇವಿ ಅಂಥೇಳಿ ಎಲ್ಲರೂ ನಡ್ಕೊತಿದ್ದೆವು. ಇಲ್ಲೆಲ್ಲ ಭಾಳಷ್ಟು ಜನ ನಡ್ಕೊತಾರೆ. ಅಷ್ಟೇ ಅಲ್ಲದೆ ಈಗ ಭಾಳಷ್ಟು ಜನರಿಗೆ ಮಹಾರಾಷ್ಟ್ರ, ಪುನಃ ನಂಬಲ್ಲಿನೂ ಭಾಳ ಜನರಿಗೆ ಮನೆ ದೇವ್ರು ಅಂತ ಹೇಳಿ ಆಗ್ಯಾಳ್ರಿ ಇವಾಗ ಕೊತ್ಲಾಪುರ ಎಲ್ಲಮ್ಮ ದೇವಿ. ಅಷ್ಟು ಜನ ಬಂದು ನಡ್ಕೊತಾರೆ ಇಲ್ಲಿ. ಮೊದಲು ನಾವು ಬಂದಾಗೆಲ್ಲ ಇಷ್ಟು ಎಲ್ಲ ಜನ ಬರ್ತಿರ್ಲಿಲ್ಲ. ಬಟ್ ಈಗ ಭಾಳ ಖುಷಿ ಆಗ್ತದೆ ನೋಡಿ, ಎಲ್ಲರೂ ಭಾಳ ಜನ ಬರ್ತಾರೆ. ಊರವರಾಗಿದ್ದರೂ ಭಾಳ ಖುಷಿ ಆಗ್ತದೆ ಬಂದೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ.
ಈ ಮರ ಇಲ್ಲಿ ಬಂದಿದ್ದು ಎಲ್ಲ ನೆನಪು ಮಾಡ್ಕೊಂಡ್ರೆ ಸ್ಕೂಲ್ ಪಿಕ್ನಿಕ್ ಡೇಸ್ ನೆನಪಲ್ಲತ್ತವ್ರಿ. ಊಟ ಕಟ್ಕೊಂಡು ಬರೋದೇ ಟೀಚರ್ಸ್ ನಾವು ಎಲ್ಲರೂ ಕಲ್ತ್ಕಿಸಿಂದ ಇಲ್ಲಿ ಊಟ ಮಾಡ್ತಿದ್ದೆವು. ವರ್ಷನೂ ಫಿಕ್ಸ್ ಇದು ಪಿಕ್ನಿಕ್ ಸ್ಪಾಟ್ ನಮಗೆ. ಇದು ಮರ ಏನಿಲ್ಲ ಅಂದ್ರೂ ಮಿನಿಮಮ್ 200 ವರ್ಷದ ಹಿಂದಿಂದ ಅದ ಅಂತ ನೋಡ್ರಿ. 204 205 ವರ್ಷದಿಂದ ಅದ ಅಂತ. ಸೊ ಇಲ್ಲಿನೂ ದರ್ಶನ ಮಾಡ್ಕೊಂಡು ಬಂದೇವ್ರಿ. ಇದು ಮಾತಂಗಿ ಅಂತೇಳಿ ಪರಶುರಾಮ ಮತ್ತು ಮಾತಂಗಿ ತಾಯಿ ಮಗ ಇಬ್ಬರು ಹರ ಅಂತ. ಇಲ್ಲಿನೂ ನಮಸ್ಕಾರ ಮಾಡ್ಕೊಂಡು ಬಂದೆವು. ನೀವು ನೋಡಿದ್ರಿ, ದರ್ಶನ ಎಲ್ಲ ಮಾಡಿದ್ರಿ. ಸೊ ಇಲ್ಲೊಂದು ಕಂಬ ಕಾಣಿಸ್ಲತ್ತದ ನಿಮ್ಗೆ. ಆ ಕಂಬ ಮಾಲ್ಗಂಬ ರೀ. ಅದು ವರ್ಷಿಗೆ ಒಂದು ಸಲ ಹೋಳಿ ಹುಣ್ಣಿ ಟೈಮ್ನಾಗ ಹಚ್ತಾರಂತ. ಆ್ಯಂಡ್ ಶಿವರಾತ್ರಿಗೆ ಒಂದು ಟೈಮ್, ದಸರಿಗೆ ಒಂದು ಟೈಮ್ ಹಚ್ತಾರಂತ. ಅದು ರಾತ್ರಿ ಬೆಳಗನೆ ಇರ್ತದಂತ ದೀಪ. ನೋಡ್ಬೋದು ನೀವು, ದೀಪ ಅಲ್ಲಿ ಕಾಣಿಸ್ಲತ್ತದ ಮ್ಯಾಲೆ ಕಂಬದ ಮೇಲೆ. ಸೊ ಅಲ್ಲಿ ದೀಪ ಹಚ್ತಾರಂತ. ರಾತ್ರಿ ಬೆಳಗನೆ ಇರ್ತದಂತ್ರಿ ಅದು ದೀಪ. ಹೋಳಿ ಹುಣ್ಣಿ ಟೈಮ್ನಾಗ ಇಲ್ಲೆಲ್ಲ ಭಾಳ ಜನ ನಡ್ಕೊತಾರೆ. ನೈವೇದ್ಯ ಎಲ್ಲ ಕೊಡ್ತೀವಿ. ಊರು ಜನ ಎಲ್ಲರೂ ನೈವೇದ್ಯ ಕೊಡ್ತೀವಿ. ಜಾತ್ರೆ ಟೈಪೇ ಆಗ್ತದೆ, ಒಂದು ಟೈಪ್ ಜಾತ್ರೆನೇ ಅನ್ಬೋದು. ಹೋಳಿ ಹುಣ್ಣಿ ದಿನ ಭಾಳ ಚಂದ ಅನ್ನಿಸ್ತದೆ. ಭಾಳಷ್ಟು ಜನ ಸೇರಿರ್ತಾರೆ. ಸೊ ಹೋಗಿ ಬಂದೆವು. ದರ್ಶನ ಎಲ್ಲ ಚಲೋ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆದಷ್ಟು ಶೇರ್ ಮಾಡಿರಿ. ಗೊತ್ತಿರ್ಲಾರ್ದವ್ರಿಗೂ ಗೊತ್ತಾಗ್ತದೆ ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಹಾಕಿರಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು.